ಜಿಲ್ಲಾ ಕಲಬುರಗಿ ಅಲ್ಕಟ್ಟ ಕ್ಲಸ್ಟರ್. ಇಲ್ಲಿರುವಂತಹ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ನಮ್ಮ ಶಿಕ್ಷಕರ ಬಳಗಕ್ಕೂ ಮತ್ತು ಪ್ರತಿಯೊಬ್ಬರಿಗೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು. ಇವತ್ತಿನ ದಿನ ಅಂದ್ರೆ ಫೆಬ್ರವರಿ 28ನೇ ತಾರೀಕು ಇಡೀ ರಾಷ್ಟ್ರಾದ್ಯಂತ ಈ ಒಂದು ವಿಜ್ಞಾನ ದಿನವನ್ನ ಆಚರಿಸ್ತಾ ಇದ್ದೀವಿ. ಸೊ ಈ ವಿಜ್ಞಾನ ದಿನ ಏತಕ್ಕಾಗಿ ಆಚರಿಸ್ತಾ ಇದ್ದೀವಿ ಅಂತಂದ್ರೆ ಸಿ ವಿ ರಾಮನ್, ಚಂದ್ರಶೇಖರ ವೆಂಕಟ ರಾಮನ್. ಸೊ ಅವರು ಫೆಬ್ರವರಿ 28ನೇ ತಾರೀಕು ಏನಪ್ಪಾ ಅಂತಂದ್ರೆ ರಾಮನ್ ಪರಿಣಾಮ, ರಾಮನ್ ಎಫೆಕ್ಟ್ ಅಂತ ಕರೀತೀವಿ ಇಂಗ್ಲಿಷ್ನಲ್ಲಿ, ಆ ಒಂದು ಸಂಶೋಧನೆಯ ಸವಿ ನೆನಪಿಗಾಗಿ ಫೆಬ್ರವರಿ 28, 1987ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಿಸಲು ಪ್ರಾರಂಭಿಸಿದರು. ಗೊತ್ತಾಯ್ತಾ ಮಕ್ಕಳೇ? 1987ನೇ ಇಸ್ವಿಯಿಂದ ಈ ಒಂದು ವಿಜ್ಞಾನ ದಿನವನ್ನ ಆಚರಿಸ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮ ಒಂದು ಶಾಲೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ವಿಜ್ಞಾನ ದಿನವನ್ನ ಆಚರಿಸ್ತಾ ಇದ್ದೀವಿ. ಈ ವರ್ಷದ ಥೀಮ್ ಏನಪ್ಪಾ ಅಂತಂದ್ರೆ ವಿಕಸಿತ್ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನ ಸಬಲೀಕರಣಗೊಳಿಸುವುದು, ರಾಮನ್ ಪರಿಣಾಮದಂತಹ ವೈಜ್ಞಾನಿಕ ಸಾಧನೆಗಳನ್ನ ಗೌರವಿಸುವುದು ಮತ್ತು ಯುವ ಮನಸ್ಸುಗಳಲ್ಲಿ ನಾವೀನ್ಯತೆಯನ್ನ ಪ್ರೇರೇಪಿಸುವುದು ಈ ದಿನದ ಗುರಿಯಾಗಿದೆ. ಸೊ ಈ ಒಂದು ದಿನದ ಅಂಗವಾಗಿ ಈ ದಿನ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ಶಾಲೆಯ ಹಿರಿಯರಾದ ವೀರಭದ್ರ ಸರ್ ಕೂಡ ಏನಪ್ಪಾ ಅಂದ್ರೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಚಾಲನೆಯನ್ನ ಕೊಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಸೊ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಇಲ್ಲಿ ಒಟ್ಟಾರೆಯಾಗಿ ಸರ್ 6 ತಂಡಗಳು, ಆಕ್ಚುಲಿ 5 ತಂಡ ಅಂತ ಅನ್ಕೊಂಡಿದೀವಿ. ಸೊ ಒಟ್ಟು 6 ತಂಡಗಳು ಇಲ್ಲಿ ಆಯ್ಕೆಯಾಗಿದ್ದಾರೆ. ಸೊ ಆ ತಂಡದ ಹೆಸರು, ಮೊದಲನೇ ತಂಡ APJ ಅಬ್ದುಲ್ ಕಲಾಂ. ಜೋರಾದ ಚಪ್ಪಳೆ ಮೂಲಕ ಅವರನ್ನು ಸ್ವಾಗತಿಸಬೇಕು. APJ ಅಬ್ದುಲ್ ಕಲಾಂ. ನೆಕ್ಸ್ಟ್ ಎರಡನೇ ತಂಡ ಸರ್ ಸಿ ವಿ ರಾಮನ್. ಸೊ ಅವರಿಗೆ ಕೂಡ ಚಪ್ಪಳೆಯ ಮೂಲಕ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ಮೂರನೆಯ ತಂಡ ಜಗದೀಶ್ ಚಂದ್ರ ಬೋಸ್, JC ಬೋಸ್ ತಂಡ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇವೆ. ನೆಕ್ಸ್ಟ್ 4ನೆಯ ತಂಡ ಸರ್ ಐಸಾಕ್ ನ್ಯೂಟನ್. ಸೊ ತಮಗೂ ಕೂಡ ಈ ಒಂದು ರಸಪ್ರಶ್ನೆಗೆ ಸ್ವಾಗತ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ 5ನೆಯ ತಂಡ ಆಲ್ಬರ್ಟ್ ಐನ್ಸ್ಟೈನ್ ತಂಡ. ಸೊ ತಮಗೂ ಕೂಡ ಈ ಒಂದು ರಸಪ್ರಶ್ನೆಗೆ ಸ್ವಾಗತ. ಸೊ ನೆಕ್ಸ್ಟ್ 6ನೆಯ ತಂಡ CNR ರಾವ್. ಸೊ ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ, ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ನಮ್ಮ ವೀರಭದ್ರ ಸರ್ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲನೇ ಕ್ವಶನ್ ಕೇಳೋದ್ರ ಮೂಲಕ ಪ್ರಶ್ನೆಯನ್ನ, ರಸಪ್ರಶ್ನೆ. ಸೊ ಇಲ್ಲಿ ತಾವು ಕೂಡ ಮುದ್ದು ಮಕ್ಕಳು ಆಡಿಯನ್ಸ್ ಆಗಿ ಈ ಒಂದು ನಮ್ಮ ರಸಪ್ರಶ್ನೆಗೆ ಭಾಗವಹಿಸ್ತಾ ಇದ್ದೀರಾ. ತಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಚಪ್ಪಾಳೆ ಮೂಲಕ ತಮಗೂ ಕೂಡ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಎಲ್ಲಾ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಕೂಡ ಕೇಳಿಕೊಳ್ತೇನೆ. ಸೊ ಮೊಟ್ಟ ಮೊದಲಿಗೆ ಸರ್ ಒಂದು ಪ್ರಶ್ನೆ ಕೇಳಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸುತ್ತಿನಲ್ಲಿ ಪೂಜೆ ಮೇಡಮ್ ರೆಡಿ ಓಕೆ. ಸುತ್ತು ಅಂದ್ರೆ ಈ ವಿಜ್ಞಾನಕ್ಕೆ ಸಂಬಂಧಿಸಿದಂತ ನಮ್ಮ ವಿಜ್ಞಾನ ಲೋಕದ ನಕ್ಷತ್ರಗಳ ಒಂದೊಂದು ಫೋಟೋಗಳನ್ನ ಟೀಚರ್ ಏನಪ್ಪಾ ಅಂತಂದ್ರೆ ಈಗ ಪೂಜಾ ಟೀಚರ್ ಮೊದಲನೇ ಫೋಟೋವನ್ನ ತಂದ್ಬಿಟ್ಟು, ಈಗ ಪ್ರಶ್ನೆ ರಿವರ್ಸ್ ಆಗಿ ಬರೋಣ. ಅಂದ್ರೆ CNR ರಾವ್ ತಂಡದವರಿಗೆ ಮೊಟ್ಟ ಮೊದಲನೇ ಭಾವಚಿತ್ರವನ್ನ ತೋರಿಸಿ ಅವರು ಯಾರು ಗುರುತಿಸಿ ಅಂತ ಹೇಳ್ತಾ ಇದ್ದೀನಿ. ಭಾವಚಿತ್ರದಲ್ಲಿರುವವರನ್ನ ಗುರುತಿಸಿ CNR ರಾವ್ ತಂಡಕ್ಕೆ. ಮುಂದಿನ ಭಾವಚಿತ್ರವನ್ನ ಸಿದ್ದು ಸರ್ ಬನ್ನಿ. ಮುಂದಿನ ಭಾವಚಿತ್ರವನ್ನ ಸಿದ್ದು ಸರ್ ಅವರು ಮಕ್ಕಳಿಗೆ ಕೇಳ್ತಾರೆ. ಮೇಡಮ್ ಎಲ್ರಿಗೂ ತೋರಿಸಿ ಫೋಟೋ. ಕರೆಕ್ಟಾ ಮಕ್ಕಳೇ? ಕರೆಕ್ಟ್ ಇದ್ರೆ ಚಪ್ಪಾಳೆ ಬರಲಿ.
ಓಕೆ, ಸಿ ವಿ ರಾಮನ್ ಸರಿಯಾದ ಉತ್ತರ. ಬೆಳಕಿನಲ್ಲಿ 7 ಬಣ್ಣವೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ಕ್ಲೂಸ್ ಗಳನ್ನ ಹೇಳಿದ್ರೆ ಡೆಫಿನೆಟ್ಲಿ ಆನ್ಸರ್ ಮಾಡಬಹುದು. ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್ ಸರಿ ಮಕ್ಕಳೇ, ಸರಿ ಇದ್ರೆ ಚಪ್ಪಾಳೆ ಬರಬೇಕು. ಈಗ ಎರಡನೆಯ ತಂಡ ಸರ್ ಸಿ ವಿ ರಾಮನ್ ತಂಡಕ್ಕೆ ಎರಡನೇ ಪ್ರಶ್ನೆಯನ್ನ ತಮ್ಮ ಮುಂದೆ. ಸಿ ವಿ ರಾಮನ್ ಅವರ ಜನ್ಮ ದಿನಾಂಕ ಮತ್ತು ಇಸ್ವಿ. 7 ನವೆಂಬರ್ 1888. 7 ನವೆಂಬರ್ 1888 ಸರಿಯಾದ ಉತ್ತರ. ಚಪ್ಪಾಳೆ ಬರಲಿ. ವೆರಿ ಗುಡ್. ಸೊ ಅದೇ ತಂಡದವರು ಕೂಡ ನೇರವಾದ ಪ್ರಶ್ನೆಗೆ 10 ಉತ್ತರ ಕೊಟ್ಟು 10 ಅಂಕಗಳನ್ನು ಗಳಿಸಿದ್ದಾರೆ. ಈಗ ನೇರವಾದ ಪ್ರಶ್ನೆ ಜಗದೀಶ್ ಚಂದ್ರ ಬೋಸ್ ತಂಡಕ್ಕೆ. ವಿಜ್ಞಾನ ವಿಭಾಗದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು? ವಿಜ್ಞಾನ ವಿಭಾಗದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು? ಜಗದೀಶ್ ಬೋಸ್ ತಂಡಕ್ಕೆ. ಸರ್ ಐಸಾಕ್ ನ್ಯೂಟನ್. ಸರ್ ಸಿ ವಿ ರಾಮನ್. ಕನ್ಫರ್ಮ್ ಒನ್ಸ್ ಅಗೇನ್ ಗಟ್ಟಿಯಾಗಿ. ಸರ್ ಸಿ ವಿ ರಾಮನ್. ಮೈಕ್ ಹೇಳಿ. ಸರ್ ಸಿ ವಿ ರಾಮನ್. ಓಕೆ, ಜೋರಾದ ಚಪ್ಪಾಳೆ. ಸರಿಯಾದ ಉತ್ತರ. ಜಗದೀಶ್ ಬೋಸ್ ತಂಡದವರು ಕೂಡ 10 ಅಂಕಗಳನ್ನ ಗಳಿಸುತ್ತಾರೆ. ಈಗ ಮುಂದಿನ ಪ್ರಶ್ನೆ ಸರ್ ಐಸಾಕ್ ನ್ಯೂಟನ್ ತಂಡಕ್ಕೆ ನೇರವಾದ ಪ್ರಶ್ನೆ. ಗುರುತ್ವಾಕರ್ಷಣ ಬಲವನ್ನ ಕಂಡು ಹಿಡಿದಿರುವಂತಹ ವಿಜ್ಞಾನಿ ಯಾರು? ಗುರುತ್ವಾಕರ್ಷಣ, ಗ್ರಾವಿಟೇಷನಲ್ ಫೋರ್ಸ್